ಕೋಟೆ ಬೆಟ್ಟದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಕೋಟೆ ಬೆಟ್ಟ. ದೇಗುಲಗಳ ನಾಡು, ಇತಿಹಾಸ ಪ್ರಸಿದ್ಧ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೋಟೆ ಬೆಟ್ಟ ಗ್ರಾಮ. ಇಲ್ಲಿ ನರಸಿಂಹಸ್ವಾಮಿಯು ಕಂಬದ ರೂಪದಲ್ಲಿ ಬೆಟ್ಟದ ಮೇಲೆ ವಿರಾಜಮಾನವಾಗಿ ನೆಲೆಸಿದ್ದಾನೆ. ಬೇಡಿ ಬಂದ ಭಕ್ತರಿಗೆ ಭಾಗ್ಯದ ನಿಧಿಯಾಗಿ ಹೂವಿನ ವರವನ್ನು ನೀಡುತ್ತಾನೆ. ವಿದ್ಯೆ, ವಿವಾಹ, ಜಮೀನು, ಆರ್ಥಿಕ ಸಮಸ್ಯೆ, ಕೃಷಿ ಹೀಗೆ ಯಾವ ವಿಷಯವಾಗಿ ವರ ಬೇಡಿ ಬರುತ್ತಾರೋ ಅವರಿಗೆ ಹೂವನ್ನು ಪ್ರಸಾದವಾಗಿ ನೀಡುವ ಮುಖಾಂತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ ಇಲ್ಲಿ ನೆಲೆಸಿರುವ ಸ್ವಯಂಭೂ ನರಸಿಂಹಸ್ವಾಮಿ ದೇವರು. ಇಲ್ಲಿರುವ ನರಸಿಂಹಸ್ವಾಮಿಯು ಉದ್ಭವ ಮೂರ್ತಿಯಾಗಿದೆ ಎಂಬ ಐತಿಹ್ಯ ಹಾಗೂ ಸ್ಥಳ ಪುರಾಣವಾಗಿದೆ. ಇಲ್ಲಿ ಮಾಘ ಶುದ್ಧ ಪೌರ್ಣಮಿಯ ದಿನ ವೈಭವಪೂರ್ಣ ಬ್ರಹ್ಮ ರಥೋತ್ಸವ ಜರುಗುತ್ತದೆ. ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗುತ್ತದೆ. ವೇದಘೋಷ, ಮಂತ್ರಘೋಷ, ಭೋಜನ, ಮಂಟಪೋತ್ಸವ, ಶ್ರೀಮನ್ನಾರಾಯಣ ನಂಬಿದವರ ಕೈಬಿಟ್ಟ ಉದಾಹರಣೆಯೇ ಇಲ್ಲ. ಈ ಹಿಂದೆ ಈ ದೇವಾಲಯದಲ್ಲಿ ಚಿನ್ನದ ಬಾಗಿಲು ಇತ್ತಂತೆ. ನರಸಿಂಹಸ್ವಾಮಿಯು ನನ್ನನ್ನು ಕೂಡಿ ಹಾಕಿದ್ದೀರಾ ಎಂದು ಕೋಪಗೊಂಡು ಚಿನ್ನದ ಕದವನ್ನು ಒದ್ದನಂತೆ. ಈ ಕದವು 2 ಕಿಲೋಮೀಟರ್ ಆಚೆ ಹೋಗಿ ನದಿಯ ಹತ್ತಿರ ಬಿದ್ದಿತ್ತಂತೆ ಎಂದು ಪ್ರತೀತಿ. ಇದು ಒಂದು ಇತಿಹಾಸದ ಕಥೆಯಾಗಿರುತ್ತದೆ. ಸ್ವಾಮಿ ಜಗದ್ರಕ್ಷಕ. ಸ್ವಾಮಿಯ ಪವಾಡ ಹೇಗಿದೆ ಎಂದರೆ ಇಲ್ಲಿ ಬಂಡೆಯ ಮಧ್ಯೆ ಜಲ ಉದ್ಭವವಾಗಿದೆ. ಬೆಟ್ಟದ ಮೇಲೆ ಬಂಡೆಯ ನೀರು. ಇದನ್ನೇ ಸ್ವಾಮಿಯ ಅಭಿಷೇಕಕ್ಕೆ ಹಾಗೂ ಪ್ರಸಾದ ವಿನಿಯೋಗಕ್ಕೆ ಬಳಸಲಾಗುತ್ತದೆ. ಸ್ವಾಮಿ ತನ್ನ ಭಕ್ತರನ್ನು, ತಾಯಿ ತನ್ನ ಮಕ್ಕಳನ್ನು ಕಾಪಾಡುವಂತೆ ರಕ್ಷಣೆ ಮಾಡುತ್ತಾನೆ. ದರ್ಶನ ಸಮಯ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ. ನಿತ್ಯವೂ ಪೂಜೆ ಇರುತ್ತದೆ. ವಿಶೇಷ ದಿನ ನರಸಿಂಹ ಜಯಂತಿ. ಮೇ ತಿಂಗಳಿನಲ್ಲಿ ನರಸಿಂಹಸ್ವಾಮಿ ಜಯಂತಿ ಹಾಗೂ ರಥೋತ್ಸವ ಇರುತ್ತದೆ. ಕೋಟೆ ಬೆಟ್ಟ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಪುರಾಣ ಪ್ರಸಿದ್ಧ ಹಾಗೂ ಇತಿಹಾಸ ಪ್ರಸಿದ್ಧವಾಗಿದೆ. ಇಲ್ಲಿ ಮಾಘಶುದ್ಧ ಪೌರ್ಣಮಿಯ ದಿನ ಪ್ರತಿ ವರ್ಷ ವೈಭವಪೂರ್ಣ ಬ್ರಹ್ಮರಥೋತ್ಸವ ಜರುಗುತ್ತದೆ. ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಭಕ್ತಾದಿಗಳು ನೆರವೇರಿಸುತ್ತಾರೆ. ವೇದಘೋಷ, ಮಂತ್ರಘೋಷ, ಭೋಜನ, 4 ದಿಕ್ಕಿನಲ್ಲಿಯೂ ಮಂಟಪೋತ್ಸವ. ಬಂದಿರುವ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಹೆಸರು ಬೇಳೆ ಏನುಂಟು ಏನಿಲ್ಲ. ವಿಧ ವಿಧವಾದ ಜಾತ್ರಾ ಅಂಗಡಿಗಳು, ಆಟ ಸಾಮಾನುಗಳು, ತಿಂಡಿ ತಿನಿಸುಗಳು, ಬೆಂಡು ಬತಾಸುಗಳು. ಆ ಜಾತ್ರಾ ಮಹೋತ್ಸವದ ದೃಶ್ಯವೇ ಅದ್ಭುತವಾದ ಅನುಭವವನ್ನು ನೀಡುತ್ತದೆ. ಇಲ್ಲಿ ರಥೋತ್ಸವದ ವೇಳೆ ಗರುಡ ದೇವರು 3 ಪ್ರದಕ್ಷಿಣೆ ಹಾಕಿದ ನಂತರವೇ ರಥ ಮುಂದಕ್ಕೆ ಎಳೆಯಲಾಗುತ್ತದೆ. ಇಲ್ಲಿ ಹರಿನಾಮವೇ ಪ್ರಸಿದ್ಧಿ. ಎಲ್ಲೆಲ್ಲೂ ಗೋವಿಂದ ನಾಮ ಸ್ಮರಣೆಯಿಂದನೇ ತುಂಬಿ ತುಳುಕಲಾಗಿರುತ್ತದೆ. ಮನೆದೇವರಾಗಿರುವ ಭಕ್ತರು ಹರಕೆ ತೀರಿಸುವ ಸಲುವಾಗಿ ಬರುತ್ತಾರೆ. ನೂತನವಾಗಿ ಮದುವೆಯಾದ ಗಂಡು ಹೆಣ್ಣು ಹರಕೆ ತೀರಿಸುವ ಸಲುವಾಗಿ ಜಾತ್ರೆಗೆ ಆಗಮಿಸುತ್ತಾರೆ. ಹಾಗೂ ಇಲ್ಲಿಯ ವಿಶೇಷ ಇನ್ನೇನೆಂದರೆ ಕೋಟೆ ಬೆಟ್ಟದ ಕೆರೆಯ ಸೂರ್ಯಾಸ್ತಮಾನದ ಅದ್ಭುತವಾದ ದೃಶ್ಯ. ಪ್ರಕೃತಿಯ ಸೊಬಗು ರುದ್ರ ರಮಣೀಯ. ಹಕ್ಕಿಯ ಚಿಲಿಪಿಲಿಯ ಗಾನ, ಸುತ್ತಲಿನ ವಾತಾವರಣ ಸುಶ್ರಾವ್ಯವಾದ ಸಂಗೀತದಂತೆ ಇರುವ ಗಾಳಿ, ಒಳ್ಳೆಯ ಗಾಳಿ.
ಈ ಪಟ್ಟಣದಲ್ಲಿರುವ ಜನತೆಗೆ ಈ ಹಳ್ಳಿಯ ಸೊಬಗು ಅದ್ಭುತವಾದ ದೃಶ್ಯ ವೈಭವವನ್ನು ಕಣ್ಣ ಮುಂದೆ ತರಿಸುತ್ತದೆ. ಈ ಜಾತ್ರೆಯಲ್ಲಿ ಬೆಂಡು, ಬತಾಸು, ಆಟ ಸಾಮಾನುಗಳು ಇದೊಂದು ವೈಭವವಾದ ದೃಶ್ಯವಾಗಿರುತ್ತದೆ. ಇಲ್ಲಿ ಹರಕೆ ಹೊತ್ತ ಭಕ್ತಾದಿಗಳು ಮೆಟ್ಟಿಲು ಹತ್ತಿ ಬಂದು ದೇವರ ದರ್ಶನ ಮಾಡುತ್ತಾರೆ. ದೊಡ್ಡದಾದ ನರಸಿಂಹಸ್ವಾಮಿಯ ಮೂರ್ತಿ, ಪಕ್ಕದಲ್ಲೇ ಒಂದು ಒಳ್ಳೆಯ ವ್ಯೂ ಪಾಯಿಂಟ್. ಸೂರ್ಯೋದಯ ಕಾಲದಲ್ಲಿ ಬೆಟ್ಟ ಏರಿದರೆ ಒಳ್ಳೆಯ ಹಿಲ್ ಸ್ಟೇಷನ್ಗೆ ಬಂದ ಅನುಭವವಾಗುತ್ತದೆ. ಇಲ್ಲಿ ನೂತನವಾಗಿ ರಸ್ತೆಯೂ ಕೂಡ ಮಾಡಿದ್ದಾರೆ. ಆ ಮುಖಾಂತರವಾಗಿ ಕೈಲಾಗದೆ ಮೆಟ್ಟಿಲು ಹತ್ತಲಾಗದಿರುವ ಹಿರಿಯರು ಕಾರು, ಆಟೋ ಮುಖಾಂತರ ಸುಲಭವಾಗಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿರುತ್ತಾರೆ. ಕೋಟೆ ಬೆಟ್ಟ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸ. ಇಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಸಿಕ್ಕಿರುವ ಪವಿತ್ರವಾದ ಜಲದಿಂದಲೇ ಅಭಿಷೇಕ, ಪೂಜೆ, ಪ್ರಸಾದ ಎಲ್ಲವನ್ನು ನೆರವೇರಿಸಲಾಗುತ್ತದೆ. ಮೊದಲು ಕೋಟೆ ವೆಂಕಟರಮಣ ಸ್ವಾಮಿ ದೇವರ ಪೂಜೆ, ನಂತರ ನರಸಿಂಹಸ್ವಾಮಿ ಪೂಜೆ ನೆರವೇರಿಸಲಾಗುತ್ತದೆ. ವಿಶೇಷ ದಿನಗಳು ಯಾವುದೆಂದರೆ ನರಸಿಂಹಸ್ವಾಮಿ ಜಯಂತಿ, ಭೀಮನ ಅಮಾವಾಸ್ಯೆ, ಶ್ರಾವಣ ಮಾಸ. ಇಲ್ಲಿ ನಿರಂತರವಾದ ಹರಿಸೇವೆ, ಹೋಮ, ಹವನ, ಭಜನೆ ಮುಂತಾದ ಹರಿಸಂಕೀರ್ತನೆಗಳು ನೆರವೇರುತ್ತದೆ. ಇಲ್ಲಿ ಭಕ್ತಾದಿಗಳು ಇಷ್ಟಾರ್ಥವನ್ನು ಬೇಡಿ ಬರುತ್ತಾರೆ ಹಾಗೂ ಭಗವಂತನು ಹೂವಿನ ಪ್ರಸಾದದ ರೀತಿಯಲ್ಲಿ ಆಶೀರ್ವಾದವನ್ನು ನೀಡುತ್ತಾನೆ. ಇದು ಪ್ರಕೃತಿ ಸೌಂದರ್ಯದ ತಾಣ, ಪ್ರಕೃತಿ ಆರಾಧಕರ ಸ್ವರ್ಗ. ಸುಂದರವಾದ ದೇಗುಲ, ವಿಮಾನ ಗೋಪುರ, ಬೃಹತ್ ಗಂಟೆ, ಸ್ವಯಂಭೂ ವಿಗ್ರಹ. ಗರ್ಭಗುಡಿಯಲ್ಲಿರುವ ಪರಮಾತ್ಮನು ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ. ಹಾಗಾಗಿ ಇಲ್ಲಿ ಬಾಗಿಲಿ ನೇರವಾಗಿರದೆ ತನ್ನ ಎಡಗಣ್ಣನ್ನು ಮರೆಮಾಡಿ ನಿಂತಿದ್ದಾನೆ ಭಗವಂತ. ನಮಸ್ತೆ, ನಾನು ತುಮಕೂರಿಂದ ಬಂದಿರೋದು. ನಮ್ಮ ಚಾನಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ಇಲ್ಲಿ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಸ್ಥಳ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದೆಷ್ಟೊಂದು ಕೇಳ್ತಾ ಇದ್ವಿ. ಹೇಳಿ ಸ್ವಾಮಿ. ಇಲ್ಲಿ ಶ್ರೀ ಕಂಬದ ನರಸಿಂಹಸ್ವಾಮಿ ಅಂತ ದೇವಸ್ಥಾನ. ಇಲ್ಲಿ ಯಾರು ಪ್ರತಿಷ್ಠಾಪನೆ ಯಾರು ಮಾಡಿಲ್ಲ, ಉದ್ಭವ ಮೂರ್ತಿ. ಇಲ್ಲಿ ಪ್ರತಿ ದಿವಸ ಭಗವಂತನಿಗೆ ಪೂಜೆ ನೈವೇದ್ಯಗಳೆಲ್ಲ ಆಗ್ತಾ ಇರ್ತದೆ. ಇಲ್ಲಿ ಯಾರು ಅವರ ಇಷ್ಟಾರ್ಥಗಳನ್ನ ಯಾರು ಕೇಳ್ಕೊತಾರೋ ಭಗವಂತ ಅವರ ಇಷ್ಟದಂತೆ ಈಡೇರಿಸ್ತಾರೆ. ಅವೆಲ್ಲ ಆದ್ಮೇಲೆ ಭಗವಂತನಿಗೆ ಅಭಿಷೇಕ ಸೇವೆಗಳನ್ನ ಮಾಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊತಾರೆ. ಇದು ಉದ್ಭವ ಮೂರ್ತಿನ ಅಥವಾ ಏನು ಪ್ರತಿಷ್ಠಾಪನೆ ಮಾಡಿರೋದ? ಉದ್ಭವ ಮೂರ್ತಿ ಅಣ್ಣ ಇದು. ಯಾರು ಸಹ ಇಲ್ಲೇನು ಸುಮಾರು ಕ್ರಿಸ್ತ ಶಕ ಸುಮಾರು ಎಲ್ಲ ವೆಂಕಟರಮಣ ಸ್ವಾಮಿ ಇದೆಯಲ್ಲ, ಅವರು ಇವರ ಜೊತೆಲಿ ಪ್ರತಿಷ್ಠಾಪನೆ ಆಗಿದೆ. ಶಕ್ತಿ ಅಂದ್ರೆ ಯಾರು ಭಕ್ತರಲ್ಲಿ ಏನ್ ಕೇಳ್ಕೊತಾರೋ ಭಗವಂತ ಇಷ್ಟಾರ್ಥ ಅಂದ್ರೆ ಈಡೇರಿಸ್ಕೊಡ್ತಾರೆ. ಅವ್ರು ಒಂದು ಮದ್ವೆ ಆಗಿರ್ಲಿ, ಮಗು ಆಗಿರ್ಲಿ, ಒಂದು ಉದ್ಯೋಗ ಆಗಿದ್ರು ಬಂದಿ ಸ್ವಾಮಿ ಹತ್ರ ಹೂವ ಕೇಳಿದ್ರೆ ಆ ಕೆಲಸಗಳನ್ನ ಈಡೇರಿಸ್ಕೊಡ್ತಾರೆ. ನಿಮ್ಮ ಹೆಸರು ಸ್ವಾಮಿ? ಹೆಸರು ಅಭಿ ಅಂತ. ಅಭಿ, ಓಕೆ, ಥ್ಯಾಂಕ್ಸ್. ಬೇಡಿ ಬಂದ ಭಕ್ತರಿಗೆ ಭಾಗ್ಯದ ನಿಧಿಯಾಗಿ ಹೂವಿನ ವರವನ್ನು ನೀಡುತ್ತಾನೆ.
ಒಮ್ಮೆ ಉತ್ತರಗಿರಿಯಲ್ಲಿ ನರಸಿಂಹಸ್ವಾಮಿಯವರು ಭೀಮನ ಅಮಾವಾಸ್ಯೆಯ ದಿನದಂದು ದೊಡ್ಡದಾದ ಬಂಡೆಗೆ ಸಿಡಿಲು ಬಡಿದು 3 ಭಾಗವಾಗಿರುತ್ತದೆ. ಆ 3 ಭಾಗದ ಮಧ್ಯದಲ್ಲಿ ಸ್ವಾಮಿ ಅವತರಿಸಿರುತ್ತಾನೆ. ಸ್ವಾಮಿಯು ಅರ್ಚಕರ ಕನಸಿನಲ್ಲಿ ಬಂದು ನನ್ನನ್ನು ಆರಾಧನೆ ಮಾಡಿ ಎಂದು ಅರ್ಚಕರಿಗೆ ಸ್ವಪ್ನವಾಗುತ್ತದೆ. ಆವಾಗ ವೈಷ್ಣವ ಕುಲದವರೆಲ್ಲರೂ ಸೇರಿ ಭಗವಂತನಿಗೆ ಗುಡಿ ಕಟ್ಟಿ ಆ ದಿನದಿಂದ ಈ ದಿನದವರೆಗೂ ಆರಾಧನೆ ಮಾಡುತ್ತಿರುತ್ತಾರೆ. ಇದು ಈ ಕ್ಷೇತ್ರದ ಇತಿಹಾಸವಾಗಿದೆ. ಕೋಟೆ ಬೆಟ್ಟ, ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನವು ಪುರಾಣ ಪ್ರಸಿದ್ಧವಾದ ದೇವಸ್ಥಾನವಾಗಿದೆ. ಇಲ್ಲಿ ಮಾಘಶುದ್ಧ ಪೌರ್ಣಮಿಯ ದಿನ ವೈಭವಪೂರ್ಣ ಬ್ರಹ್ಮರಥೋತ್ಸವ ಜರುಗುತ್ತದೆ. ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗುತ್ತದೆ. ವೇದಘೋಷ, ಮಂತ್ರಘೋಷ, ಭೋಜನ, ಮಂಟಪೋತ್ಸವ, ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಈ ಜಾತ್ರೆಯಲ್ಲಿ ಏನುಂಟು ಏನಿಲ್ಲ. ಇಲ್ಲಿ ರಥೋತ್ಸವದ ವೇಳೆ ಗರುಡ ದೇವರು 3 ಪ್ರದಕ್ಷಿಣೆ ಹಾಕಿದ ನಂತರವೇ ರಥ ಮುಂದಕ್ಕೆ ಎಳೆಯಲಾಗುತ್ತದೆ.